ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ವೈಯಕ್ತಿಕ ಪರಿಚಯ: ಹೆಸರು ರಾಧಿಕಾ ವರ್ಮಾ, ಊರು ದಾವಣಗೆರೆ, ವಿದ್ಯಾರ್ಹತೆ 12th ಓದಿದ್ದಾರೆ. ತಂದೆ ಸೋಮಶೇಖರ, ತಾಯಿ ಹೇಮಲತಾ, ಮೈ ಬಣ್ಣ ಗೋಧಿ ಬಣ್ಣ, ನಕ್ಷತ್ರ ಸ್ವಾತಿ ನಕ್ಷತ್ರ. ಸಮಸ್ಯೆ: ಹುಡುಗನ ಹುಡುಕಾಟ. ವಯಸ್ಸು 26 ವರ್ಷ ತುಂಬಿದೆ. ನನ್ನ ಸಮಸ್ಯೆಗಳು ಹೀಗಿವೆ. ಬಡ ಕುಟುಂಬದಲ್ಲಿ ಹುಟ್ಟಿದ್ದೇ ಸಮಸ್ಯೆ ಆಗಿದೆ. ತಂದೆಗೆ ವರದಕ್ಷಿಣೆ ನೀಡುವುದು ಕಷ್ಟಕರವಾಗಿದೆ. ಜವಾಬ್ದಾರಿ ವಹಿಸಿಕೊಳ್ಳಲು ಅಣ್ಣಂದಿರು ಯಾರೂ ಇಲ್ಲ. ಚೆನ್ನಾಗಿ ಕಲಿತು ಕೆಲಸ ಮಾಡುವುದು ನನ್ನ ಆಸೆ ಆಗಿತ್ತು. ನೋಡಲು ಲಕ್ಷಣವಾಗಿ ಇದ್ದೇನೆ. ಹುಡುಗರು ಸಿಗುತ್ತಿಲ್ಲ. ಎಲ್ಲರಿಗೂ ವರದಕ್ಷಿಣೆ ಬೇಕು. ನೀಡುವ ಸಾಮರ್ಥ್ಯ ನಮ್ಮ ಹತ್ತಿರ ಇಲ್ಲ. ಆಸೆಗಳು ದಿನ ದಿನಕ್ಕೆ ನುಚ್ಚು ನೂರಾಗ್ತಾ ಇವೆ. ವರದಕ್ಷಿಣೆ ಇಲ್ಲದೆ ಬಾಳು ಕೊಡುವರು. ಕಮೆಂಟ್ ಮಾಡಿ ತಿಳಿಸಿ. ಹುಡುಗನ ಗುಣಗಳು ಹೀಗಿರಲಿ, ನೋಡಲು ಹೇಗೆ ಇರಲಿ, ಪ್ರೀತಿಸುವ ಮನಸ್ಸಿರಲಿ. ವಯಸ್ಸಿನ ಅಭ್ಯಂತರ ಇಲ್ಲ, ಎಲ್ಲಾ ವಯಸ್ಸು ನಡೆಯುತ್ತದೆ. ಯಾವುದೇ ಕೆಟ್ಟ ಹವ್ಯಾಸಗಳು ಇರಕೂಡದು. ಓಕೆನಾ? ನನ್ನ ಸಣ್ಣ ಪುಟ್ಟ ಆಸೆಗಳು ಪೂರೈಸುವನಾಗಿರಬೇಕು. ಮನೆಯ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಗಂಡನಗಿಂತ ಹೆಚ್ಚಾಗಿ ಸ್ನೇಹಿತನಾಗಿ ಇರಬೇಕು. ಕಷ್ಟದ ಸಮಯವನ್ನ ತಾಳ್ಮೆಯಿಂದ ಎದುರಿಸಬೇಕು. ಹೆಣ್ಣಿಗೆ ಆತ್ಮ ಸಮ್ಮಾನದಿಂದ ಕಾಣುವಂತನಿರಬೇಕು. ಶಿಕ್ಷೆಗಳ ಹಿಂದಿನ ಸದುದ್ದೇಶಗಳು: ಹಿಂದಿನ ಕಾಲದ ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೊಡುತ್ತಿದ್ದ ಶಿಕ್ಷೆಗಳು ಅನೇಕ ಬಗೆ. ಅವುಗಳ ಹಿಂದೆ ಒಂದು ಅರ್ಥ ಇದೆ. ಆ ಶಿಕ್ಷೆಗಳು ಅತಿ ಎನಿಸಿದರು. ಕೆಲವೊಮ್ಮೆ ಅವುಗಳ ಹಿಂದೆ ಒಂದು ಅರ್ಥ ಇರುತ್ತಿತ್ತು. ಮೊದಲನೆಯದು, ಮೊಳಕಾಲ ಮೇಲೆ ನಿಲ್ಲಿಸಿದರೆ ವಿನಯವನ್ನು ರೂಢಿಸಿಕೋ ಎಂದರ್ಥ. ಎರಡನೆಯದು, ಬಾಯಿಯ ಮೇಲೆ ಬೆರಳಿಟ್ಟಿಕೋ ಎಂದರೆ ಸ್ವಪ್ರಶಂಸೆ ಮಾಡಿಕೊಳ್ಳಬೇಡ ಎಂದರ್ಥ. ಮೂರನೆಯದು, ಕಿವಿ ಹಿಡಿದು ನಿಲ್ಲೆಂದರೆ ಒಳ್ಳೆಯ ವಿಷಯಗಳನ್ನು ಶ್ರದ್ಧೆಯಿಂದ ಕೇಳು ಎಂದರ್ಥ. ನಾಲ್ಕನೆಯದು, ಬೆಂಚಿನ ಮೇಲೆ ನಿಲ್ಲು ಅಂದರೆ ಎಲ್ಲರಿಗಿಂತ ಓದಿನಲ್ಲಿ ಎತ್ತರದಲ್ಲಿರು ಎಂದರ್ಥ. ಐದನೆಯದು, ಕೈಯೆತ್ತಿ ನಿಲ್ಲು ಅಂದರೆ ನಿನ್ನ ಗುರಿ ಉನ್ನತವಾಗಿರಲಿ, ನಿಶ್ಚಲವಾಗಿರಲಿ ಎಂದರ್ಥ. ಆರನೆಯದು, ಗೋಡೆಗೆ ಮುಖ ಮಾಡಿ ನಿಲ್ಲು ಎಂದರೆ ಆತ್ಮಾವಲೋಕನ ಮಾಡಿಕೋ ಎಂದರ್ಥ. ಏಳನೆಯದು, ತರಗತಿಯ ಕೋಣೆಯಿಂದ ಹೊರಗೆ ನಿಲ್ಲಿಸಿದರೆ ಪರಿಸರದ ಜ್ಞಾನ ಪಡೆದುಕೋ ಎಂದರ್ಥ. ಎಂಟನೆಯದು, ಕರಿಹಲೆಗೆ ಒರೆಸು ಎಂದರೆ ಯಾವಾಗಲೂ ತಪ್ಪುಗಳನ್ನು ತಿದ್ದಿಕೊಳ್ಳುವ ಸಾಮರ್ಥ್ಯ ಇರಲಿ ಎಂದರ್ಥ. ಒಂದೇ ವಿಷಯವನ್ನ ಹಲವು ಬಾರಿ ಬರೆಯಲು ಹೇಳಿದರೆ ಗೆಲುವು ಸಿಗುವವರೆಗೂ ಪ್ರಯತ್ನಿಸುತ್ತಿರು, ಸೋಲೊಪ್ಪದಿರು ಎಂದರ್ಥ. ಎಷ್ಟು ಚೆನ್ನಾಗಿದೆ ಅಲ್ವಾ ಶಿಕ್ಷೆ ಎಂಬ ನವರತ್ನಗಳು. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.